ಒಂದು ಖುಷಿ ವಿಚಾರ ಮಗುವನ್ನ ನೋಡ್ತೀನಿ ಅಂತ, ಇನ್ನೊಂದು ದುಃಖದ ವಿಚಾರ ಈ ಇಬ್ಬರು ಮಕ್ಳು ಇರಬೇಕಾಗಿತ್ತು, ಟ್ವಿನ್ಸ್ ಅಂತ ಹೇಳ್ಬಿಟ್ಟು ಮೊದಲೇ ಗೊತ್ತಾಗಿರುತ್ತೆ. ಆ ಮಗು ಇನ್ನೊಂದು ಮಗು ಇಲ್ಲ ಅಂತಂದಾಗ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ ಮೇಡಮ್? ಬಿಕಾಸ್ ಯಾಕಂತಂದ್ರೆ ಪ್ರತಿಯೊಬ್ಬ ತಾಯಿಗೂ ಕೂಡ ತುಂಬ ಕಷ್ಟಕರವಾದಂತಹ ಸಮಯ ಅದು. ಬ್ಯಾಲೆನ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ಅದು ಹೇಮಾ ಚೌಧರಿ ಮೇಡಮ್ ಹಾಗೆ ಮಾತಾಡಿದ್ರು. ಅವರು ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು, ಭಾವನಾ ಏನು ಬೇಜಾರು ಮಾಡ್ಕೊಳ್ಬೇಡ ನೀನು, ಹೀಗಾಗತ್ತೆ ಅಂತ. ಶಿ ಸೆಡ್ ಅನದರ್ ಥಿಂಗ್. ಅಫ್ಕೋರ್ಸ್ ಅವರಿಗೂ ಈ ಅನುಭವಗಳೆಲ್ಲ ಆಗೇ ಇದೆಲ್ಲ, ಅಂದರೆ ಅವರಿಗೂ ಮಗ ಇದ್ದಾನೆ, ಇದೆಲ್ಲ ಆಗಿರೋದ್ರಿಂದ ಅವ್ರು ಹೇಳಿದ್ರು, ನಿನಗೆ ಯಾವತ್ತೂ ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ, ಮರುಕಳಿಸ್ತಾ ಇರುತ್ತೆ ಆ ನೆನಪುಗಳು ಅಂತ. ಆ್ಯಂಡ್ ವಿಚ್ ಇಸ್ ಟ್ರೂ, ಅದು ಬರ್ತಾ ಇರುತ್ತೆ ಯಾವಾಗ್ಲೂ. ವಾಟ್ ಇಫ್ ಶಿ ವಾಸ್ ದೇ ಹಿಯರ್, ವಾಟ್ ಇಫ್ ಅಂತ ಅದು ಹಂಗೆ ಅಂದ್ಕೊಳ್ತಾನೆ ಇರ್ತೀವಿ. ಒಂದು ಸಮಾಧಾನ ಇವಳನ್ನು ನೋಡಿದಾಗ ಅದನ್ನು ಬ್ಯಾಲೆನ್ಸ್ ಅಂತ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಒಂಥರ ನೀವು ಮರೆಯೋ ಅಂಥ ಇದಲ್ಲ, ಅದು ಕ್ಷಣ ಅಲ್ಲ. ಆ ಕ್ಷಣ ಹೆಂಗೆ ಅನ್ನಿಸ್ತಿತ್ತು ನಿಮಗೆ ಅಂತ? ಆ ಕ್ಷಣ ಬಿಡಿ, ಆ ಕ್ಷಣದಲ್ಲಂತೂ ಇಟ್ಸ್ ಅನದರ್ ಥಿಂಗ್. ಯಾಕಂದರೆ ದಟ್ ವಾಸ್ ದಿ ಎ ಬೇಬಿ ಫಸ್ಟ್ ಬಂದಿರೋದು. ದಿಸ್ ಇಸ್ ಅ ಸೆಕೆಂಡ್ ಬೇಬಿ, ಆಯಿತಾ. ಫಸ್ಟ್ ಬೇಬಿ ಎ ಅಲ್ಲಿ ಅನಸ್ಥೆಸಿಸ್ಟ್ ಎಲ್ಲ ನಂಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಗೈನಕಾಲಜಿಸ್ಟ್ ಡಾಕ್ಟರ್ ಹೇಳಿದ್ರು, ಡಾಕ್ಟರ್ ಮುಕ್ತನಾಡಿಗ್ ಅಂತ Cloud9 ಮಲ್ಲೇಶ್ವರಂ. ಭಾವನಾ ಅದು ಮುಂಚೆನೇ ನನಗೆ ಪ್ರಿಪೇರ್ ಮಾಡಿದರು ಮೆಂಟಲಿ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಭಾವನಾ, ಬಟ್ ವಿಲ್ ಸಿ, ಐ ಡೋಂಟ್ ಥಿಂಕ್ ಇಟ್ಸ್ ಗೋನಾ ಹ್ಯಾಪನ್ ಅಂತ ಹೇಳಿದ್ರು. ಸೊ ದ ಬೇಬಿ ಎ ಆಯಿತಾ, ಇನ್ ನೋ ಟೈಮ್, ಅಂದರೆ ಒಂದು 5 ನಿಮಿಷದಲ್ಲಿ ಬೇಬಿ ಬಿ ವಿಲ್ ಕಮ್ ಔಟ್. ಇದ್ರದ್ದು ಹೆಂಗಂತ ಹೇಳಿದ್ರೆ, ಇನ್ನು ಪರ್ಪಲ್ ಇತ್ತು ಮೈಯೆಲ್ಲ. ಅಲ್ಲಿ ಮಾತಲ್ಲಿ ಅವರು ಅಷ್ಟರಲ್ಲಿ ನನಗೆ ಆ ಮಗುನ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬೇಬಿ ಬಿ ಈಸ್ ಆಲ್ರೆಡಿ ದೇರ್ ವರ್ಕಿಂಗ್ ಆನ್ ದ ಬೇಬಿ ಬಿ. ಆ್ಯಂಡ್ ದ ಬಾಡಿ ಕಲರ್ ಇಸ್ ಪರ್ಪಲಿಶ್. ಸೊ ದೇ ಸೆಡ್ ವಿಲ್ ವೇಟ್ ಫಾರ್ ದ ಬಾಡಿ ಕಲರ್ ಟು ಚೇಂಜ್ ಅಂತ ಅವರೆಲ್ಲ ಅಲ್ಲಿ ಮಾತಾಡ್ತಾನೆ ಇದ್ದಾರೆ. ಆ್ಯಂಡ್ ಇಲ್ಲಿ ಇದಾಗ್ತಾ ಇದೆ, ಬೇಬಿ ಏ ಇದೆ ನನ್ನ ಕೈಯಲ್ಲಿ. ಅದನ್ನು ಎಕ್ಸ್ಪ್ಲೇನ್ ಹೆಂಗೆ ಮಾಡೋದು ಗೊತ್ತಿಲ್ಲ. ಒಂದು ಲೈಫ್ ಸ್ಪೆಷಲಿ, ಮತ್ತು ನಾವು ತಾಯಿ ಆಗಬೇಕಾದ್ರೆ ನಮಗೇನು ಆಸೆ ಇರುತ್ತೆ? ಬೆಳೀತಾ ಇರೋ ಮಗು, ಹೊಟ್ಟೆಲಿ ಬೆಳೀತಾ ಇರೋ ಮಗು ಅದು ಚೆನ್ನಾಗಿ ಬೆಳಿಬೇಕು, ಆರೋಗ್ಯಕರವಾಗಿ ಹೊರಗೆ ಬರಬೇಕು, ಈ ಒಂದು ಆಶಯ, ಕನಸು, ಇದನ್ನೆಲ್ಲ ಇಟ್ಕೊಂಡಿರ್ತೀವಿ. ಅಲ್ಲಿ ಅದನ್ನು ಹಾಗಿಲ್ದಾಗ ನೋಡಿದಾಗ, ಪ್ಲಸ್ ಯು ನಾಟ್ ಸಪೋಸ್ ಟು ಕ್ರೈ ಆಲ್ಸೋ ಸೋ ಮಚ್. ಯಾಕಂದರೆ ಆ ಥರ ತುಂಬ ದುಃಖನೂ ಪಡಬಾರ್ದು, ತಕ್ಷಣ ಸಮಾಧಾನ ಮಾಡ್ಕೊಳ್ಬೇಕಲ್ಲಿ. ಅಕಸ್ಮಾತ್ ಈ ಮಗುಗ ಆಮೇಲೆ ನೆಕ್ಸ್ಟ್ ನಾನು ಕೆಲವು ಸತಿ ಏನಂದರೆ ಲ್ಯಾಕ್ಟೇಷನ್, ಅಂದರೆ ಎದೆ ಹಾಲೆಲ್ಲ ಬೇರೆ ನಿಂತೋಗೋ ಸಾಧ್ಯತೆಗಳಿರುತ್ತಂತೆ. ಆ ಥರ ತುಂಬ ದುಃಖ ಎಲ್ಲ ಮಾಡಿಕೊಂಡ್ರೆ ಅದನ್ನು ಬೇರೆ ಹೇಳ್ತಾಯಿದ್ರು. ಅಲ್ಲಿ ಸಮಾಧಾನ ಮಾಡ್ತಾಯಿದ್ರು, ಭಾವನಾ ತುಂಬ ಅಳಬೇಡಿ, ತುಂಬ ದುಃಖ ಮಾಡ್ಕೊಳ್ಬೇಡಿ, ನೀವು ತುಂಬ ನೋವು ಮಾಡ್ಕೊಳ್ಬೇಡಿ, ಜಸ್ಟ್ ಕಮ್ ಬ್ಯಾಕ್ ನಾರ್ಮಲ್ ಆಗಿ ಅಂತ ಎಲ್ಲ. ಇಟ್ ಇಸ್ ಟು ಮೆನಿ ಥಿಂಗ್ಸ್. ಸೊ ದೆನ್ ಯು ಹ್ಯಾವ್ ಟು ಥಿಂಕ್, ನಮ್ಮ ಎದುರಿಗಿರುವಂತಹ ಮುಂದಿನ ದಿನದ ನನಗೇನು ಜೀವ ಉಳಿದಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ದೆನ್ ಯಾವುದಿಲ್ಲ ಅದನ್ನು ನಾನು ಒಪ್ಕೊಳ್ಬೇಕು. ಅದು ಇಟ್ ಆಲ್ ಹ್ಯಾಪನ್ಸ್ ಇನ್ ನೋ ಟೈಮ್. ಅಂದರೆ ಇದಕ್ಕೆ ನಿಮ್ಗಂದ್ರೆ ದಿನಗಟ್ಟಲೆ, ತಿಂಗ್ಳುಗಟ್ಟಲೆ ಸಮಯ ಇಲ್ಲ. ಅಲ್ಲಿ ನೀವು ತಕ್ಷಣ ಯು ಹ್ಯಾವ್ ಟು ಡಿಸೈಡ್. ಆ್ಯಂಡ್ ತಕ್ಷಣ ನೀವು ತುಂಬ ಒಂದು ದೃಢತೆ ಅಥವಾ ಒಂದು ಇಂಗ್ಲೀಷನ್ನು ಬೀಯಿಂಗ್ ಸೊ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ, ಬಟ್ ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಅಂದರೆ ತಕ್ಷಣ ನನ್ನ ಜೀವ ಏನು ಉಳಿದಿದೆ ಆ ಜೀವಕ್ಕೆ ನಾನು ಪೂರ್ತಿ ಪ್ರಮಾಣದಲ್ಲಿ ಇರಬೇಕು ಅನ್ನೋವಂಥದ್ದು ತಕ್ಷಣದಲ್ಲಿ ನಾನು ನಿರ್ಧಾರ ಮಾಡ್ಕೊಳ್ಬೇಕು. ಆಮೇಲೆ ಅಲ್ಲಿ ಆಗುವಂಥ ದುಃಖ, ಯಾಕಂದರೆ ಅದು ಪೂರ್ತಿ ಪ್ರಮಾಣದಲ್ಲಿ ಬೆಳೆದಿರುವಂತಹ ಮಗು, ಅದು ಹೊರಬರುವಷ್ಟರಲ್ಲಿ ಅದಕ್ಕೆ ಎದೆ ಬಡಿತ ನಿಂತು ಹೋಗಿದೆ. ಅದನ್ನು ನಾನು ಅರ್ಥೈಸ್ಕೊಳ್ಬೇಕು, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಐ ಥಿಂಕ್ ಇಟ್ ಈಸ್ ನಾನು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಥರದ ಒಂದು ಕ್ಷಣನ ನಾನು ಎದುರು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಜನ ನಂಗೆ ಗೊತ್ತಿದ್ದಾರೆ, ನನ್ನ ಕಸಿನ್ಸ್ ಅವ್ರಿಗೆಲ್ಲ, ಕೆಲವರಿಗೆಲ್ಲ ಆಗಿದೆ ಮಗು ಹುಟ್ಟಿ ತದನಂತರದಲ್ಲಿ ಹೋಗಿರೋದೆಲ್ಲ. ಆದರೆ ಬೇರೆಯವ್ರು ಕೇಳುವಾಗ ಅವರು ಅಷ್ಟೊಂದು ಗಾಢವಾಗಿ, ಅಂದರೆ ತುಂಬ ಸ್ವಲ್ಪ ವರ್ಷ ಆದಮೇಲೆ ಎಲ್ಲರೂ ತುಂಬ ಹೀಗಾಗಿತ್ತು ಅಂತ ಹೇಳ್ತಾರೆ. ಅಷ್ಟು ನಮ್ಗೆ ಅರ್ಥ ಆಗಲ್ಲ ಆದರೆ ಏನಂತ. ಬಟ್ ಫಾರ್ ಎನಿ ವುಮನ್, ಯಾವ ಹೆಣ್ಣಿಗಾದ್ರೂ ಅವಳ ಗರ್ಭದಲ್ಲಿ ಒಂದು ಜೀವ ಆಗಲಿ, ಒಂದು ಇದಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಳು ಜೀವಮಾನದಲ್ಲಿ ಅವಳು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ಯು. ಇಟ್ಸ್ ನೆವರ್ ಸಮಥಿಂಗ್ ದಟ್ ಯುಲ್ ಫರ್ಗೆಟ್, ಯುಲ್ ಲೆಟ್ ಗೋ ಆಫ್ ಇಟ್. ಇಟ್ಸ್ ಲೈಕ್
ಈಗ ನಾನು ಹೇಳಿದ್ನಲ್ಲ, ನನ್ನ ತಾಯಿ ಈಗ ನನ್ನ ಜೊತೆಲಿ ಇಲ್ಲ ಅಂದರೆ ನಮ್ಮನಾಗಲಿ ಅವರಾಗಲಿ 10 ವರ್ಷಗಳ ಆಗೋಯ್ತು. ಏನೇ ಅಂದರೂ ಶಿ ವಿಲ್ ಬಿ ದೇರ್ ಆಲ್ವೇಸ್ ಅಲ್ವಾ. ಅಮ್ಮನ ನೀವು ಅದಕ್ಕೇನೋ ಒಂದು ಇನ್ನೊಂದು ಅಮ್ಮನ ತರ್ತೀನಿ, ಇನ್ನೇನೋ ಮಾಡ್ತೀನಿ, ಮರ್ತೋಗ್ಬಿಡತ್ತೆ, ಆ ಥರ ಮ್ಯಾಜಿಕ್ ಸಾಧ್ಯ ಅಲ್ಲ, ಆಗಲ್ಲ ಅದು. ಹಾಗೆ ನನ್ನ ಹೊಟ್ಟೆಯಲ್ಲೇ ಇರುವಂಥ ಒಂದು ಜೀವ ಹೊರ ಬಂದ ನಂತರದಲ್ಲಿ ನನ್ನ ಜೊತೇಲಿ ಇಲ್ಲ ಅಂತ ಹೇಳಿದಾಗ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾಗಲಿ, ಈಗ ಮರ್ತೋಗ್ಬಿಟ್ಟೆ, ನೋ ಐ ಆಮ್ ಅಬ್ಸಲ್ಯೂಟ್ಲಿ ನಾರ್ಮಲ್, ದಟ್ ಡಸಂಟ್ ಬಾದರ್ ಮೀ. ನೋ, ಇಟ್ಸ್ ನಾಟ್ ದ್ಯಾಟ್. ಯು ವಿಲ್ ನೆವರ್ ಫರ್ಗೆಟ್.